ಹರೇ ಕೃಷ್ಣ. ಭಗವದ್ಗೀತೆಯ ಸಾರ ವಿಡಿಯೋ 2ಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಕಾಣಬಹುದು. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಹಾಗೂ 700 ಶ್ಲೋಕಗಳು ಇವೆ. ಧರ್ಮ ಇದು ಸಂಸ್ಕೃತ ಪದ. ಇದಕ್ಕೆ ಅನೇಕ ಅರ್ಥಗಳಿವೆ. ಪ್ರಮುಖವಾದ ಅರ್ಥವೇನೆಂದರೆ ಸ್ವಭಾವ ಅಥವಾ ಗುಣ. ಉದಾಹರಣೆಗೆ ಸಕ್ಕರೆಯ ಧರ್ಮ, ಸಕ್ಕರೆಯ ಸ್ವಭಾವ ಅಥವಾ ಸಕ್ಕರೆಯ ಗುಣ ಸಿಹಿಯನ್ನು ಕೊಡುವುದು. ಬೆಂಕಿಯ ಧರ್ಮ, ಬೆಂಕಿಯ ಗುಣ ಶಾಖವನ್ನು ಕೊಡುವುದು, ಬೆಳಕನ್ನು ಕೊಡುವುದು. ಅದೇ ರೀತಿ ಪ್ರತಿಯೊಂದು ಜೀವಕ್ಕೂ ವಸ್ತುವಿಗೂ ಅದರದೇ ಆದಂಥ ಸ್ವಭಾವ ಅಥವಾ ಗುಣ ಇರುತ್ತೆ. ಅದಕ್ಕೆ ಧರ್ಮ ಅಂತ ಕರೀತಾರೆ. ನೀವು ಯಾರು ಅಂತ ನಾವು ಜನರನ್ನು ಕೇಳಿದಾಗ ಸಾಮಾನ್ಯವಾಗಿ ಸಿಗುವಂಥ ಉತ್ತರ ಏನೆಂದರೆ, ನಾವು ಮನುಷ್ಯರು, ನಾವು ಗಂಡಸು, ನಾವು ಹೆಂಗಸು, ನಾವು ಭಾರತೀಯರು, ನಾವು ಹಿಂದೂಗಳು ಅಂತ. ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆಂದರೆ, ನಾವು ಮನುಷ್ಯರು ಅಲ್ಲ, ಗಂಡು ಅಲ್ಲ, ಹೆಣ್ಣು ಅಲ್ಲ, ಭಾರತೀಯರು ಅಲ್ಲ, ನಾವು ಹಿಂದೂಗಳು ಅಲ್ಲ, ನಾವು ಆತ್ಮ. ಯಾಕಂದರೆ ಮನುಷ್ಯ, ಗಂಡಸು, ಹೆಂಗಸು ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು. ಆದರೆ ನಾವು ದೇಹ ಅಲ್ಲ, ನಾವು ದೇಹದಲ್ಲಿರುವಂಥ ಆತ್ಮ. ಇಷ್ಟು ದಿನ ನಾವು ಅಂದ್ಕೊಂಡಿದ್ವಿ ನಾವಂದರೆ ದೇಹ ಅಂತ. ಆದರೆ ಇವತ್ತಿಂದ ನಾವು ತಿಳ್ಕೊಬೇಕು, ನಾವು ಈ ದೇಹ ಅಲ್ಲ, ದೇಹದಲ್ಲಿರುವಂಥ ಆತ್ಮ. ಇದೇ ನಾವು ಭಗವದ್ಗೀತೆಯಲ್ಲಿ ಕಲಿಬೇಕಾಗಿರುವಂಥ ಮೊದಲನೇ ಪಾಠ. ತುಂಬ ಜನ ಅನ್ಕೊಂತಾರೆ ಮನುಷ್ಯ ದೇಹದಲ್ಲಿ ಮಾತ್ರ ಆತ್ಮ ಇದೆ ಅಂತ. ಪ್ರಾಣಿ ಪಕ್ಷಿಗಳಲ್ಲೂ ಗಿಡ ಮರದಲ್ಲೂ ಸಹ ಆತ್ಮ ಇದೆ. ಪ್ರತಿಯೊಂದು ಜೀವರಾಶಿಯಲ್ಲೂ ಆತ್ಮ ಇದೆ. ಈಗ ನಾವು ಯಾರು ಅಂತ ನಮಗೆ ಗೊತ್ತು. ನಾವು ಈ ದೇಹ ಅಲ್ಲ, ದೇಹದಲ್ಲಿರುವಂಥ ಆತ್ಮ. ಆದರೆ ಆತ್ಮದ ಸ್ವಭಾವ ಏನು, ಆತ್ಮದ ಗುಣ ಏನು, ನಮ್ಮ ಗುಣ ಏನು, ನಮ್ಮ ಸ್ವಭಾವ ಏನು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಸಕ್ರಿಯ ಗುಣ ಸ್ವಭಾವ ಏನೆಂದರೆ ಸಿಹಿಯನ್ನು ಕೊಡೋದು. ಬೆಂಕಿಯ ಗುಣ ಸ್ವಭಾವ ಏನೆಂದರೆ ಸುಡೋದು ಮತ್ತು ಬೆಳಕನ್ನು ಕೊಡೋದು. ಅದೇ ರೀತಿ ಆತ್ಮಕ್ಕೂ ಸಹ ಪ್ರಮುಖವಾಗಿ 3 ಗುಣಗಳು ಮತ್ತು ಸ್ವಭಾವಗಳಿವೆ. ಅದೇನೆಂದರೆ ಆತ್ಮವು ಸನಾತನ, ಆತ್ಮವು ಆನಂದಮಯ, ಆತ್ಮವು ಸಂಘಜೀವಿ. ಆತ್ಮದ ಮೊದಲನೇ ಗುಣ ಸನಾತನ. ಸನಾತನ ಅಂದರೆ ಯಾವುದಕ್ಕೆ ಪ್ರಾರಂಭ ಇಲ್ಲ, ಕೊನೆ ಇಲ್ಲ, ಯಾವುದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದಕ್ಕೆ ಸನಾತನ ಅಂತಾರೆ. ಅದೇ ರೀತಿ ಆತ್ಮಕ್ಕೂ ಸಹ ಪ್ರಾರಂಭ ಇಲ್ಲ, ಕೊನೆ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅಂದರೆ ನಮಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟು ಸಾವು ಇರೋದು ದೇಹಕ್ಕೆ, ಆದರೆ ದೇಹದಲ್ಲಿರುವ ನಾವು ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಆತ್ಮವನ್ನು ಸನಾತನ ಅಂತ ಕರೀತಾರೆ. ದೇಹವು ಸತ್ತಾಗ ಆತ್ಮವು ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೆ. ಆ ದೇಹವು ಸತ್ತಾಗ ಮತ್ತೊಂದು ದೇಹವನ್ನು ಆತ್ಮ ಪ್ರವೇಶಿಸುತ್ತೆ. ಈ ರೀತಿ ದೇಹಗಳು ಸಾಯುತ್ತೆ ಹೊರತು ಆತ್ಮವು ಸಾಯೋದಿಲ್ಲ. ಅದು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೆ. ಆತ್ಮದ 2ನೇ ಗುಣ ಆನಂದಮಯ. ಆನಂದಮಯ ಅಂದರೆ ಯಾವಾಗಲೂ ಆನಂದವಾಗಿರಬೇಕು ಅಂತ ಆಸೆ. ಯಾವಾಗಲೂ ಅಂದರೆ ಆತ್ಮವು 24 ಗಂಟೆ ಆನಂದವಾಗಿರಬೇಕು ಅಂತ ಬಯಸುತ್ತೆ. ಒಂದು ನಿಮಿಷನೂ ಸಹ ನೋವು, ದುಃಖವನ್ನು ಬಯಸೋದಿಲ್ಲ. ಈ ಪ್ರಪಂಚದಲ್ಲಿ 700 ಕೋಟಿಗಿಂತ ಹೆಚ್ಚು ಮನುಷ್ಯರಿದ್ದಾರೆ. ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಧರ್ಮ. ಆದರೆ ಎಲ್ಲರ ಉದ್ದೇಶ ಒಂದೇ, ಏನೆಂದರೆ ನಾವು ಸದಾ ಆನಂದವಾಗಿರಬೇಕು ಅಂತ. ಸೈಂಟಿಸ್ಟ್ಗಳು ಸಹ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಯಾಕೆ? ಹೇಗೆ ಸುಖವನ್ನು ಹೆಚ್ಚಿಸೋದು, ಹೇಗೆ ದುಃಖವನ್ನು ಕಡಿಮೆ ಮಾಡೋದು. ರುಬ್ಬೋ ನೋವನ್ನು ಕಡಿಮೆ ಮಾಡೋದಕ್ಕೆ ಮಿಕ್ಸಿ ಗ್ರೈಂಡರನ್ನು ಕಂಡುಹಿಡಿದರು. ಸೆಕೆಯನ್ನು ಕಮ್ಮಿ ಮಾಡೋದಕ್ಕೆ ಫ್ಯಾನು, AC ಕಂಡುಹಿಡಿದರು. ಸುಖವನ್ನು ಹೆಚ್ಚಿಸೋದಕ್ಕೆ ಫಿಲಂ, ಟಿವಿಯನ್ನು ಕಂಡುಹಿಡಿದರು.
ಈ ಆತ್ಮ ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ಉದಾಹರಣೆಗೆ ನಾಯಿ, ಅದಕ್ಕೆ ನೀವು ಕಲ್ಲು ತೋರಿಸಿದ್ರೆ ಅದು ಓಡೋಗುತ್ತೆ, ಯಾಕಂದರೆ ಅದಕ್ಕೆ ನೋವು ಇಷ್ಟ ಇಲ್ಲ. ಅದೇ ನಾಯಿಗೆ ನೀವು ಬಿಸ್ಕೆಟ್ ತೋರಿಸಿದ್ರೆ ಓಡಿ ಬರುತ್ತೆ, ಯಾಕಂದರೆ ಅದಕ್ಕೆ ಆನಂದ ಬೇಕು. ಈ ರೀತಿ ನಾವು ನೋಡ್ಬೋದು. ಆತ್ಮದ ಎರಡನೇ ಗುಣ ಏನಂದರೆ ಆತ್ಮವು ಸದಾ ಆನಂದವನ್ನು ಬಯಸುತ್ತೆ, ಒಂದು ನಿಮಿಷನೂ ಸಹ ನೋವು ದುಃಖವನ್ನು ಬಯಸುವುದಿಲ್ಲ. ಆತ್ಮದ ಮೂರನೇ ಗುಣ ಏನಂದರೆ ಸಂಘಜೀವಿ. ಸಂಘಜೀವಿ ಎಂದರೆ ಆತ್ಮವು ಸಂಬಂಧವನ್ನು ಬಯಸುತ್ತೆ. ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ಅಕ್ಕ ತಂಗಿ ಅಣ್ಣ ತಮ್ಮ ಸಂಬಂಧ, ಸ್ನೇಹಿತರು ಬಂಧುಗಳು ಎಂಬ ಸಂಬಂಧ. ಒಂಟಿತನವನ್ನು ಬಯಸೋದಿಲ್ಲ. ಒಂಟಿತನ ಬಯಸಿದ್ರೂ ಸಹ ಕೆಲವು ವರ್ಷಗಳ ಆದ ನಂತರ ಬೇಜಾರಾಗುತ್ತೆ ಮತ್ತು ಸಂಘವನ್ನು ಬಯಸುತ್ತೆ. ದೊಡ್ಡ ಬಂಗಲೆ, ಎಲ್ಲ ರೂಮಲ್ಲೂ AC, ಮಲಗೋದಕ್ಕೆ ಮೆತ್ತನ ಹಾಸಿಗೆ, ನೋಡೋದಕ್ಕೆ ದೊಡ್ಡ TV, ಏನೂ ಕೆಲಸ ಮಾಡಬೇಕಾಗಿಲ್ಲ, ಅಡುಗೆನೂ ಸಹ ಮಾಡಬೇಕಿಲ್ಲ. ತಿನ್ನೋದಕ್ಕೆ ಏನು ಬೇಕು ಅಂತ ಆರ್ಡ್ರ್ ಮಾಡಿದ್ರೆ 5 ಸ್ಟಾರ್ ಹೋಟ್ಲಿಂದ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಬರುತ್ತೆ. ಈ ಎಲ್ಲ ಸವಲತ್ತು ಇರುವ ಈ ಬಂಗಲೆಯಲ್ಲಿ ನಿಮ್ಮನ್ನು ಇರೋದಕ್ಕೆ ಫ್ರೀಯಾಗಿ ಕೊಟ್ಟರೆ ಬೇಡ ಅಂತೀರಾ? ಇಲ್ಲ, ಅಲ್ಲಿ ಇರೋದಕ್ಕೆ ಸಂತೋಷವಾಗಿ ಒಪ್ಕೊಳ್ತೀರ. ಅದರ ಒಂದು ಕಂಡೀಷನ್ ಏನಂದರೆ ನೀವು ಆ ಬಂಗಲೆಯಲ್ಲಿ ಒಬ್ಬರೇ ಇರಬೇಕು, ಬೇರೆಯವ್ರ ಜೊತೆಯಲ್ಲಿ ಮಾತಾಡೋ ಹಾಗಿಲ್ಲ, ಬೇರೆಯವರು ಆ ಬಂಗಲೆ ಒಳಗಡೆ ಬರೋ ಹಾಗಿಲ್ಲ. ಆಗ ನೀವು ಅಲ್ಲಿ ಇರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಬಂಗಲೆಯಲ್ಲಿ ಎಲ್ಲ ಸವಲತ್ತು ಇದ್ದರೂ ಒಬ್ಬಂಟಿಯಾಗಿ ಇರೋದಕ್ಕೆ ನೀವು ಇಷ್ಟಪಡೋದಿಲ್ಲ. ಆದರೆ ಫ್ಯಾಮಿಲಿ ಜೊತೆಲಿ ಇರ್ಬೋದು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಒಪ್ತೀರ. ಯಾಕೆಂದರೆ ಎಲ್ಲ ಸವಲತ್ತಿರುವ ಬಂಗಲೆ, ಎಲ್ಲ ಸಂಬಂಧಿಕರ ಜೊತೆಯಲ್ಲಿ ಯಾರು ತಾನೇ ಇರೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಆತ್ಮದ ಮೂರನೇ ಗುಣ ಸಂಘಜೀವಿ, ಅದು ಸಂಘವನ್ನು ಬಯಸುತ್ತೆ. ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ಸ್ನೇಹಿತರು ಬಂಧುಗಳ ಸಂಬಂಧ, ಈ ರೀತಿ ಅನೇಕ ಸಂಬಂಧಗಳು ಇದೆ. ಈ ಸಂಬಂಧದಲ್ಲಿ ಏನಾಗುತ್ತೆ? ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಯಿಂದ ಸೇವೆ ಮಾಡ್ತಾರೆ. ಸೇವೆ ಅಂದರೆ ಬೇರೆಯವರಿಗೆ ಸಂತೋಷವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ತಾಯಿ ಮಗು ಸಂಬಂಧ. ತಾಯಿ ಮಗುವನ್ನು ಪ್ರೀತಿಯಿಂದ ಸೇವೆ ಮಾಡ್ತಾಳೆ, ಅಂದರೆ ಮಗುವನ್ನು ಸಂತೋಷವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದೇ ರೀತಿ ತಾಯಿ ಮಗುವಿಂದ ಪ್ರೀತಿ ಮತ್ತು ಸೇವೆಯನ್ನು ಬಯಸ್ತಾಳೆ. ಈ ರೀತಿ ಪ್ರತಿಯೊಂದು ಸಂಬಂಧದಲ್ಲೂ ನಾವೇನು ಮಾಡ್ತೀವಿ ಅಂದರೆ ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿಯಿಂದ ಸೇವೆ ಮಾಡ್ತಾರೆ ಮತ್ತು ಅವರಿಂದ ಪ್ರೀತಿಯಿಂದ ಸೇವೆಯನ್ನು ಬಯಸ್ತಾರೆ. ಇದು ಆತ್ಮದ ಮೂರು ಸ್ವಭಾವ. ಆತ್ಮವು ಸನಾತನ, ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮವು ಸದಾ ಆನಂದವನ್ನು ಬಯಸುತ್ತೆ. ಆತ್ಮವು ಸಂಬಂಧವನ್ನು ಬಯಸುತ್ತೆ. ಆ ಸಂಬಂಧದಲ್ಲಿ ಪ್ರೀತಿಯಿಂದ ಸೇವೆಯನ್ನು ಮಾಡುತ್ತೆ ಹಾಗೂ ಪ್ರೀತಿಯಿಂದ ಸೇವೆಯನ್ನು ಬಯಸುತ್ತೆ. ಮುಂದಿನ ಪ್ರಶ್ನೆ, ಸನಾತನ ಧರ್ಮ ಅಂದರೆ ಏನು? ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ 21 ವಿಡಿಯೋವನ್ನು ನೋಡಿ ಭಗವದ್ಗೀತೆಯ ಸಾರ ಏನು ಅಂತ ಅರ್ಥ ಮಾಡಿಕೊಳ್ಳಿ. ನಿಮ್ಮೆಲ್ಲ ಸಂಬಂಧಿಗಳಿಗೆ ನೀವು ಪ್ರೀತಿಯಿಂದ ಮಾಡುವ ದೊಡ್ಡ ಸೇವೆ ಏನೆಂದರೆ ಈ ವಿಡಿಯೋವನ್ನು ಅವರ ವಾಟ್ಸಾಪ್ ಗ್ರೂಪಿಗೆ ಫಾರ್ವರ್ಡ್ ಮಾಡಿ. ಹರೇ ಕೃಷ್ಣ. ಆದರೂ ಆಧ್ಯಾತ್ಮಿಕ ಪ್ರಶ್ನೆಗಳಿದ್ದರೆ ಕೆಳಗಡೆ ಕೊಟ್ಟಿರುವ ವಾಟ್ಸಾಪ್ ನಂಬರಿಗೆ ಕಳುಹಿಸಿ ಉತ್ತರವನ್ನು ಪಡೆಯಿರಿ. ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು 108 ಸಲ ಜಪಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.